ಒಂದಾನೊಂದು ಕಾಲದಲ್ಲಿ ಮಲ್ಕಾನ್ಪುರ್ ಎಂಬ ಊರಲ್ಲಿ ಇಬ್ರು ಸೀರೆ ವ್ಯಾಪಾರಿಗಳಿದ್ರು. ಇದು ಒಂದು ದಿನದ ವಿಷಯ. ಸುರೇಶ್ ತನ್ನ ಮನೆಯಲ್ಲಿ ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದ. ಅಲ್ಲ, ನೀನ್ ಕೆಲವು ದಿನಗಳ ಹಿಂದೆ ತಾನೇ ಚಿನ್ನ ಖರೀದಿ ಮಾಡಿದ್ದು? ಹೌದು ರೀ, ನನ್ಗ ಆ ಬಳೆ ತುಂಬಾನೇ ಇಷ್ಟ ಆಗಿತ್ತು. ನಾನದನ್ನ ಖರೀದಿ ಮಾಡ್ಬಿಟ್ಟೆ. ಇದ್ ನೀನ್ ಏನ್ ಮಾಡ್ಬಿಟ್ಟೆ? ಈ ಸಮಯದಲ್ಲಿ ಚಿನ್ನ ತಗೋಬಾರ್ದು ಗೊತ್ತಾ ನಿನ್ಗೆ? ಇವತ್ ಗೊತ್ತಾ, ಅದೇ ಚಿನ್ನದ ಬೆಲೆ 1,000 ರೂಪಾಯಿ ಕಡಿಮೆ ಆಗಿದೆ. ಅಲ್ಲ ರೀ, ಈಗ ನೀವು 1,000 ರೂಪಾಯಿ ಸಲುವಾಗಿ ನೀವು ನನ್ ಜೊತೆ ಜಗಳ ಆಡ್ತೀರಾ? ನನಗ್ ನಿನ್ ಜೊತೆ ಜಗಳ ಆಡಕ್ಕೂ ಇಷ್ಟ ಇಲ್ಲ, ನಿನ್ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ. ನಾನು ಅಂಗಡಿಗೆ ಹೋಗ್ತೀನಿ. ಗೊತ್ತಿಲ್ಲ ಮನೋಜ್ ಇದ್ಮೇಲೆ ಇವತ್ತು ಚೆನ್ನಾಗಿ ಬೋಣಿ ಆಗುತ್ತೋ ಇಲ್ವೋ ಅಂತ. ರೀ, ಸ್ವಲ್ಪ ಕೇಳಿ, ನಾಷ್ಟ ಆದ್ರೂ ಮಾಡಿ ಹೋಗಿ ಅಲ್ವಾ? ಸುರೇಶ್ ಮೀನು ಹೇಳಿದ ಮಾತುಗಳಿಗೆ ಉತ್ತರನೇ ಕೊಡ್ಲಿಲ್ಲ. ಮತ್ತೆ ವ್ಯಾಪಾರಕ್ಕೆ ಹೋದ. ಸುಮಾರು 2 ಗಂಟೆ ಆಗಿತ್ತು. ಮತ್ತೆ ಸುರೇಶ್ ವ್ಯಾಪಾರ ಚೆನ್ನಾಗೇ ನಡೆದಿತ್ತು. ಆದ್ರೆ ಮನೋಜ್ ಅಂಗಡಿನಲ್ಲಿ ತುಂಬಾನೇ ಜನರಿದ್ರು. ಅಣ್ಣ ಮನೋಜ್, ಈ ಸೀರೆಗೆ ಎಷ್ಟು ರೂಪಾಯಿ? ಇದ್ ನಿಮ್ಗೆ 1,000 ರೂಪಾಯಿ ಆಗತ್ತೆ. ಬನಾರಸ್ ಸಾರಿ ಲಕ್ಕನಣ್ಣ, ತಗೊಂಡೋಗಿ, ತುಂಬಾ ಚೆನ್ನಾಗಿರುತ್ತೆ. 1,000 ರೂಪಾಯ? ಸುರೇಶ್ ಅಣ್ಣನ ಅಂಗಡಿಗಿಂತ ತುಂಬಾ ಕಡಿಮೆ ಬೆಲೆ ಇದೆ. ಹೌದಾ? ನನ್ಗೀ ಬೆಲೆಯಲ್ಲಿ ಮಾರೋದ್ರಲ್ಲಿ ಏನು ಸಮಸ್ಯೆ ಇಲ್ವಲ್ಲ? ಬಹುಶಃ ಅವ್ರಿಗೆ ಸೀರೆಗಳು ಬೇರೆ ಜಾಗದಿಂದ ಬರ್ತಿರ್ಬೇಕು ಅನ್ಸುತ್ತೆ. ಅಲ್ಲ, ನಿನ್ನೆ ತಾನೇ ಒಂದು ಸೀರೆ ನೋಡಿದ್ದೆ, ಬಣ್ಣ ಬೇರೆದಿತ್ತು, ಆದ್ರೆ ಸೀರೆ ಇದೆ. ಅವ್ರು ಹೇಳಿದ್ರು ಈ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ನನ್ನ ಹತ್ರ 2,000 ರೂಪಾಯಿ ಕೇಳಿದ್ರು. ಅಣ್ಣ, ನೀವ್ ಇದನ್ನ ತಗೊಂಡ್ ಹೋಗಿ, ತುಂಬಾ ಒಳ್ಳೆ ಸೀರೆ. ಏನಾದ್ರೂ ತೊಂದ್ರೆ ಬಂದ್ರೆ ವಾಪಸ್ ತಗೊಂಡ್ ಬನ್ನಿ. ಹಾ ಅಣ್ಣ, ಇದನ್ನ ಪ್ಯಾಕ್ ಮಾಡ್ಬಿಡಿ. ಮನೋಜ್ ಲಖನ್ಗೆ ಸೀರೆ ಕೊಡ್ತಾನೆ. ಮತ್ತೆ ಲಖನ್ ಅಲ್ಲಿಂದ ಸೀದಾ ಸುರೇಶ್ ಅಂಗಡಿಗೆ ಹೋಗ್ತಾನೆ. ಏನಣ್ಣ ಲಖನ್, ಸೀರೆ ಬೆಲೆ ನೀನು ನೆನ್ನೆ ನನ್ನ ಹತ್ರ ಕೇಳಿದ್ದು, ಮತ್ತೆ ಅವನ ಅಂಗಡಿಯಿಂದ ತಗೊಂಡ್ ಹೋಗ್ತಾ ಇದ್ಯಾ? ಹೌದು ಅಣ್ಣ, ನೀವ್ ಹೇಳಿದ ಬೆಲೆಗಿಂತ ಅರ್ಧ ಪಟ್ಟು ಕಡಿಮೆ ಬೆಲೆಗೆ ತಗೊಂಡೆ. ಇದನ್ನೇ ಹೇಳೋಣ ಅಂತ ಬಂದಿದ್ದು. ನೀವ್ ಸುಮ್ನೆ ಊರ್ನವ್ರಿಗೆಲ್ಲ ಜಾಸ್ತಿ ಬೆಲೆಗೆ ಮಾರ್ತಾ ಇದ್ದೀರಾ. ಇಲ್ಲ ಇಲ್ಲ ಅಣ್ಣ, ಸೀರೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ನಾನ್ ನಿಮಗ್ ತೋರಿಸಿದ್ನಲ್ಲ ಸೀರೆ, ಅದು ಕೈಯಿಂದ ಮಾಡಿರೋದು. ಬೆಲೆ ಜಾಸ್ತಿ ಇರ್ಲೇಬೇಕಲ್ವಾ? ನಿಮ್ಮ ಹತ್ರ ಏನ್ ಹೇಳಿದ್ರು ಉಪಯೋಗ ಇಲ್ಲ. ಸರಿ, ಪರವಾಗಿಲ್ಲ ಬಿಡಿ, ನಾನೀಗ ಹೊರಡ್ತೀನಿ. ಲಖನ್ ಇಷ್ಟ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇವನ್ನೆಲ್ಲ ಸೀರೆನು ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾನೆ. ಅದಕ್ಕೆ ನನ್ನ ಅಂಗಡಿಗಿಂತ ಹೆಚ್ಚಿನ ಗ್ರಾಹಕರು ಅವನ ಅಂಗಡಿಲೇ ಇರೋದು. ಆದ್ರೆ ಖಂಡಿತವಾಗ್ಲೂ ವಿಷಯ ಬೇರೆ ಏನೋ ಇರ್ಬೇಕು. ಇಲ್ಲ ಅಂದ್ರೆ ಇವನು ಇಷ್ಟು ಶ್ರೀಮಂತ ಹೇಗಾಗ್ತಾನೆ? ಅಷ್ಟು ದೊಡ್ಡ ಮನೆ, ಜನ ಕೊಡೋ ಗೌರವ, ಇಷ್ಟೊಂದು ದುಡ್ಡು, ಅಲ್ಲ ಹೇಗೆ ಅಂತ. ಸುರೇಶ್ ಮನೋಜ್ ಅಂಗಡಿ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ನೋಡ್ದಾಗ ಆ ಹಳ್ಳಿಯ ಒಬ್ಬ ದೊಡ್ಡ ಜಮೀನ್ದಾರ ಅವನ್ ಜೊತೆ ಮಾತಾಡ್ತಾ ಇದ್ದ. ಇದನ್ನ ನೋಡಿ ಸುರೇಶ್ ಅವ್ರ ಮಾತುಗಳನ್ನ ಬಚ್ಚಿಟ್ಕೊಂಡು ಕೇಳ್ತಾ ಇದ್ದ. ಏನಪ್ಪ ಮನೋಜ್, ನಾನ್ ಕೇಳ್ಪಟ್ಟೆ ನಿನ್ನ ಅಂಗಡಿ ತುಂಬಾ ಚೆನ್ನಾಗಿ ನಡೀತಿದ್ಯಂತೆ, ಮತ್ತೆ ಸೀರೆ ಬೆಲೆ ಕೂಡ ತುಂಬಾ ಕಡಿಮೆ ಇಟ್ಟಿದ್ಯಂತಲ್ಲಪ್ಪ. ಇದೆಲ್ಲ ದೇವರ ಕೃಪೆ ಅಷ್ಟೇ. ಅವ್ರು ನನಗೆ ತುಂಬಾ ಕೊಟ್ಟಿದ್ದಾರೆ. ಅಷ್ಟಿದ್ಮೇಲೆ ನಾನು ಹೆಚ್ಚಿನ ದುಡ್ಡು ಯಾಕೆ ತಗೊಳ್ಳಿ? ಹೌದಾ? ನಾನೇನೋ ನಿನ್ನ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಹೀಗ್ ಮಾಡ್ತಿದ್ಯಾ ಅನ್ಕೊಂಡೆ. ನೋಡ್ದವ್ರಿಗೆ ಹಾಗೂ ಅನಿಸ್ಬೋದು, ಏನು ಮಾಡಕ್ಕಾಗಲ್ಲ ಜಮೀನ್ದಾರೆ. ಆದ್ರೆ ನಿಜ ಏನು ಅಂದ್ರೆ, ನಾನು ತುಂಬಾ ಕಷ್ಟಪಟ್ಟು ಆ ಬೆಟ್ಟ ಹತ್ತಿರೋದು, ಮತ್ತೆ ಆ ಪರಿಶ್ರಮದ ಫಲನ ತಿಂದಿದ್ದೀನಿ. ನಾನು ಕೂಡ ಕಷ್ಟಪಟ್ಟು ಆ ಬೆಟ್ಟನ ಹತ್ತಿದ್ದೀನಿ ಕಣಪ್ಪ. ಅದ್ರ ಪರಿಶ್ರಮದ ಫಲ ಕೂಡ ತಿಂದಿದ್ದೀನಿ. ಈಗ ನನಗೆ ಅರ್ಥ ಆಗ್ತಿದೆ ನೀನ್ ಏನ್ ಹೇಳಕೊಳ್ತಿದ್ಯಾ ಅಂತ. ಸುರೇಶ್ ಅವರಿಬ್ರು ಮಾತುಗಳನ್ನ ಕೇಳಿಸ್ಕೊಂಡು ಯೋಚನೆ ಮಾಡ್ತಾನೆ. ಪರಿಶ್ರಮದ ಫಲನ? ಓಹೋ, ಇದ ವಿಷಯ. ಅಂದ್ರೆ ಇವರಿಬ್ರು ಶ್ರೀಮಂತರಾಗೋಕೆ ರಹಸ್ಯ ಆ ಬೆಟ್ಟದ ಮೇಲೆ ಇರೋ ಯಾವ್ದೋ ಮಾಯದ ಫಲ ಅನ್ಸುತ್ತೆ. ಅದು ಬೆಟ್ಟದ ಮೇಲೆ ಸಿಗುತ್ತೆ ಅನ್ಸುತ್ತೆ. ಈಗ ನಾನು ಕೂಡ ಆ ಫಲ ತಿಂತೀನಿ, ಮತ್ತೆ ಇಡೀ ಊರ್ನಲ್ಲೇ ಎಲ್ರಿಗಿಂತ ದೊಡ್ಡ ಶ್ರೀಮಂತನಾಗ್ತೀನಿ. ಅವನು ಮಾರನೇ ದಿನ ಆ ಬೆಟ್ಟದ ಹತ್ರ ಹೋಗ್ತಾನೆ. ಒಂದು ಸಲ ಆ ಫಲ ತಿಂದ್ಮೇಲೆ ಅವಾಗ ಯಾವುದೇ ಸಮಸ್ಯೆ ಕೂಡ ಇರಲ್ಲ. ರಾತ್ರಿ ಆಗಿತ್ತು. ಮತ್ತೆ ಸುರೇಶ್ ಅರ್ಧ ದಾರಿವರೆಗೂ ಹೋಗ್ಬಿಟ್ಟಿದ್ದ. ಸುರೇಶ್ ಒಂದ್ ಮರದ ಕೆಳಗಡೆ ವಿಶ್ರಾಂತಿ ಮಾಡ್ತಿದ್ದ. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅಣ್ಣ, ಏನಾದ್ರೂ ತಿನ್ನಕ್ಕಿದ್ರೆ ಕೊಡಿ. ದುಡ್ಡಿಟ್ಟಿದ್ಯಾ? ದುಡ್ಡಂತೂ ಇಲ್ಲ ಅಣ್ಣ. ದುಡ್ಡು ಕೊಡ್ದೆ ನಾನು ಒಣಗೋಗಿರೋ ರೊಟ್ಟಿ ಕೂಡ ಕೊಡಲ್ಲ ಯಾರಿಗೂ. ದುಡ್ಡಿದ್ರೆ ಹೇಳು, ಇಲ್ಲ ಅಂದ್ರೆ ಹೋಗ್ತಾ ಇರೋ. ಈ ನನ್ ಬ್ಯಾಗ್ ತಗೊಳ್ಳಿ, ಮತ್ತೆ ಊಟದ ಬದಲಿಗೆ ಇದರಲ್ಲಿ ಅದ್ರ ಸಮಾನಕ್ಕೆ ಏನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನ ತಗೊಂಡ್ಬಿಡಿ. ನಾನಿಲ್ಲಿ ತುಂಬಾ ಮುಖ್ಯವಾದ ಕೆಲ್ಸದ ಮೇಲೆ ಬಂದಿರೋದು. ಮತ್ತೆ ಕೆಲವು ಡಕಾಯತರು ನನ್ನ ದೋಚ್ಬಿಟ್ರು, ಈ ಬ್ಯಾಗ್ ಒಂದನ್ ಮಾತ್ರ ಬಿಟ್ಟು. ಹಾ, ಈ ತರ ಬೇಜಾನ್ ಕತೆಗಳು ಕೇಳಿದೀನಿ ನಾನು. ಇದೆಲ್ಲ ನಂಬಲ್ಲ.
ಕೊಡಿಲಿ ಬ್ಯಾಗ್ ತೋರ್ಸು, ಆಗ್ಲೇ ತಿನ್ನೋದಕ್ಕೆ ಏನಾದ್ರು ಕೊಡ್ತೀನಿ. ಸರಿ ಅಣ್ಣ, ತಗೊಳ್ಳಿ. ಆಗ ಆ ವ್ಯಕ್ತಿ ತನ್ನ ಬ್ಯಾಗ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ 2 ಸೀರೆಗಳು ಕಂಡುಬರುತ್ತೆ. ಆ ಸೀರೆ ಪ್ರೈಸ್ ಏನಿತ್ತು ಅಂದ್ರೆ ಒಂದ್ ಸೀರೆಗೆ 5,000 ರೂಪಾಯಿ ಇತ್ತು. ನನಗೆ ಈ 2 ಸೀರೆಗಳು ಬೇಕು. ಈ ಸೀರೆನಾ? ಆದ್ರೆ ಇದು ತುಂಬಾ ಬೆಲೆ ಬಾಳುತ್ತೆ. ಏನು ಬೆಲೆ ಬಾಳಲ್ಲ, ದಾರಿ ತಪ್ಪಿ ಬೆಟ್ಟಗಳ ನಡುವೆ ಸಿಕ್ಕಾಕೊಂಡಿದ್ಯಾ. ಇಲ್ಲಿ ನಾನು ನಿನಗೆ ಕೊಡುವಂತ ಊಟ ಚಿನ್ನ ಬೆಳ್ಳಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ. ಸೀರೆ ಕೊಡು ಮತ್ತೆ ಊಟ ತಗೋ. ಸರಿ ಅಣ್ಣ, ಆದ್ರೆ ನಾನು ಒಂದು ಸೀರೆ ಮಾತ್ರ ಕೊಡ್ತೀನಿ. ಇನ್ನೊಂದು ಸೀರೆ ನನಗೆ ಬೇಕೇ ಬೇಕು. ಸರಿ ಸರಿ ತಗೋ, ಅರ್ಧ ರೊಟ್ಟಿ ಮತ್ತೆ ಅರ್ಧ ಊಟ. ಅಣ್ಣ, ನಾನ್ ತುಂಬಾ ಜನಗಳನ್ನ ನೋಡಿದ್ದೀನಿ, ಆದ್ರೆ ನಿಮ್ಮಂತವ್ರನ್ನ ನೋಡೇ ಇಲ್ಲ. ಪರವಾಗಿಲ್ಲ ಬಿಡಿ, ನಾನೀಗ ಹೊರಡ್ತೀನಿ. ಹೋಗಪ್ಪ ಹೋಗು. ಮತ್ತೆ ನಮ್ಮ ಊರಿಗೇನಾದ್ರು ಬಂದ್ರೆ ನಾನ್ ಅಂಗಡಿಗೆ ಬಂದು ಸೀರೆ ತಗೊಂಡು ಹೋಗ್ಲೇಬೇಕು. ಆ ವ್ಯಕ್ತಿ ಸುರೇಶ್ನ ದುರಾಸೆಯನ್ನ ನೋಡ್ತಾನೆ. ಅವನು ಅಲ್ಲಿಂದ ತನ್ನ ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಸುರೇಶ್ ಕೂಡ ಮಲ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಸುರೇಶ್ ಪ್ರಯಾಣ ಮುಂದೆವರಿಯಿತು. ಸ್ವಲ್ಪ ಹೊತ್ತು ಅವನು ಹೋಗ್ತಾ ಹೋಗ್ತಾ ಅವನೊಂದ್ ಜಾಗದಲ್ಲಿ ಬಂದು ನಿಲ್ತಾನೆ. ಅಲ್ಲಿ ಅವನಿಗೆ ಒಂದು ಹಣ್ಣಿನ ಮರ ಕಾಣಿಸ್ಕೊಳ್ಳುತ್ತೆ. ಸಿಕ್ಬಿಡ್ತು. ಇದು ದ್ರಾಕ್ಷಿ ಗಿಡ ಅಲ್ವಾ? ಕೇಳ್ಪಟ್ಟಿದೀನಿ, ದೂರ ದೇಶಗಳಲ್ಲಿ ಇದನ್ನ ದುಡ್ಡಿನ ಗಿಡ ಅಂತ ಹೇಳ್ತಾರೆ. ಸುರೇಶ್ ಅದ್ರಲ್ಲಿರೋ ದ್ರಾಕ್ಷಿಯನ್ನ ಕಿತ್ಕೊಂಡ ಮತ್ತೆ ಅದನ್ನ ತಗೊಂಡು ತಿಂತಾನೆ. ಖಂಡಿತವಾಗ್ಲೂ ಈ ಫಲದಲ್ಲಿ ಏನೋ ವಿಷಯ ಇದೆ. ತಿಂತಿದ್ರೆ ಹೇಗನ್ನಿಸ್ತಿದೆ ಅಂದ್ರೆ ಹೊಸ ಉತ್ಸಾಹ ಬಂದಿರೋ ಹಾಗೆ. ಒಂದ್ ವೇಳೆ ನಾನು ಈ ಫಲದ ಮರನ ಕಡ್ಕೊಂಡು ಹೋದ್ರೆ ಆಗ ಇದ್ರ ಕಟ್ಟಿಗೆಯಿಂದ ಮನೆ ರೆಡಿ ಮಾಡ್ತೀನಿ ಮತ್ತೆ ಫಲಗಳನ್ನ ತಿನ್ಬಿಡ್ತೀನಿ. ನನ್ನ ಬುದ್ಧಿವಂತಿಕೆ ನೋಡ್ಬಿಟ್ಟು ಕೆಲವು ಸರಿ ನನಗೆ ಭಯ ಆಗುತ್ತೆ. ಸುರೇಶ್ ದ್ರಾಕ್ಷಿಗಳನ್ನ ಚೆನ್ನಾಗಿ ತಿಂತಾನೆ ಮತ್ತೆ ಊರಿಗೆ ಹೋಗ್ತಾನೆ. ಇವತ್ತು ಇಬ್ರು ವ್ಯಕ್ತಿಗಳು ಒಂದ್ ಗಿಡನ ತಗೊಂಡ್ ಬಂದು ಸುರೇಶನ ಮನೆ ಮುಂದೆ ಆ ಗಿಡನ ನಡ್ತಾರೆ. ಅಣ್ಣ, ಹಾಕ್ಬಿಟ್ರ ಗಿಡನ? ಇದ್ ತಗೊಳ್ಳಿ ದುಡ್ಡು, ನೀವಿಬ್ರು ಹಂಚ್ಕೊಳ್ಳಿ. ಅಯ್ಯೋ, ಇದರಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಇದೆ ಅಣ್ಣ. ನೆನೆ ನಿನ್ನ ಮನೇಲಿ ಟೀ ಮತ್ತೆ ಕಾಫಿ ಕೊಡ್ದಿಯಲ್ಲ, ಅದ್ರ ದುಡ್ಡು ಕಟ್ ಮಾಡಿದೀನಿ. ಮಿಕ್ಕಿ ದುಡ್ಡು ಕೊಟ್ಟಿದೀನಿ, ಎಣಿಸ್ಕೊಂಬಿಡಿ, ಸರಿನಾ? ಒಪ್ಕೊಳ್ಳೇಬೇಕು ನಿಮ್ಮನ್ನ. ಒಂದ್ ವೇಳೆ ನೀವು ಹೀಗೆ ಅಂತ ಮುಂಚೆನೆ ಗೊತ್ತಿದ್ರೆ ನಿಮ್ಮ ಕೆಲ್ಸ ಮಾಡಕ್ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನಡಿಯಪ್ಪ. ಆ ಇಬ್ರು ವ್ಯಕ್ತಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ದೊಡ್ಡದಾಗ ಬಂದ್ಬಿಟ್ರು. ಹೋದ್ರೆ ಹೋಗ್ಲಿ, ಈಗ ಫಸ್ಟ್ ಹೋಗಿ ಅಂಗಡಿನ ಓಪನ್ ಮಾಡ್ಬೇಕು. ಇನ್ ಮುಂದೆ ಅಂತೂ ದುಡ್ಡು ದುಡ್ಡು. ಸುರೇಶ್ ತನ್ನ ಅಂಗಡಿಯ ಹತ್ರ ಹೋಗ್ತಾನೆ ಮತ್ತೆ ಅಲ್ಲಿ ತಲುಪಿ ಅಂಗಡಿ ಓಪನ್ ಮಾಡ್ತಾನೆ. ಅರ್ಧ ದಿನ ಕಳೆದು ಹೋಯ್ತು, ಆದ್ರೆ ಯಾವ ಗ್ರಾಹಕರು ಕೂಡ ಅಂಗಡಿಗೆ ಬರ್ಲಿಲ್ಲ. ಆಗ ಸುರೇಶ್ಗೆ ಅದೇ ವ್ಯಕ್ತಿ ಮನೋಜ್ ಅಂಗಡಿ ಒಳಗಡೆ ಹೋಗೋದನ್ನ ನೋಡ್ತಾನೆ. ಆ ವ್ಯಕ್ತಿ ಸುರೇಶನ್ನ ನೋಡ್ತಾನೆ ಮತ್ತೆ ಕೋಪದಿಂದ ಕತ್ತನ್ನ ತಿರುಗಿಸ್ತಾನೆ. ಲಖನ್ ಇದನ್ನ ನೋಡಿ ಸುರೇಶ್ ಹತ್ರ ಬರ್ತಾನೆ. ಅಲ್ಲಣ್ಣ, ನಿಮ್ಗೆ ಅವ್ರ ಜೊತೆ ಏನಾದ್ರೂ ಜಗಳ ಆಗಿದ್ಯಾ? ಇಲ್ವಲ್ಲ, ಆತರ ಏನೂ ಇಲ್ಲ. ಮತ್ತಾದ್ರೂ ಕೂಡ ನನಗೇನಂತೆ? ಆಗುತ್ತೆ ಅಂತ ಸುಮ್ನೆ ಇರ್ಬೇಡಿ, ಹಾಗೆ ಆಗುತ್ತೆ. ಏನ್ ಹೇಳ್ಬೇಕು ಅಂತಿದ್ಯಾ ಲಖನ್? ಏನ್ ಹೇಳ್ಬೇಕು ಅಂತಿದೀನಿ ಅಂದ್ರೆ, ಅವರು ಸಿಟಿಯಲ್ಲಿರೋ ದೊಡ್ಡ ವ್ಯಾಪಾರಿ. ಇಲ್ಲಿಗೆ ಬಂದಿರೋದು ಸೀರೆಗಳನ್ನ ಖರೀದಿ ಮಾಡೋದಕ್ಕೆ, ಅದು ಕಡಿಮೆ ಬೆಲೆಗೆ ಅಂತ. ಏನು ನಿಜನಾ? ಇದೇನ್ ಮಾಡ್ಬಿಟ್ಟೆ ನಾನು? ಪರವಾಗಿಲ್ಲ ಬಿಡು, ಇಷ್ಟ ದಿನ ನಾನು ಫಲ ತಿಂದಿರ್ಲಿಲ್ಲ, ಅದಕ್ಕೆ ನಾನು ಸಫಲನಾಗ್ತಿರ್ಲಿಲ್ಲ. ಇವಾಗ ನಾನು ಫಲ ತಿಂದಾಯ್ತಲ್ಲ, ಇವಾಗ ನಾನು ಸಫಲನಾಗ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ತೀನಿ. ಸುರೇಶ್ ಮತ್ತೆ ಲಖನ್ ಆ ವ್ಯಕ್ತಿ ಹತ್ರ ಬರ್ತಾರೆ. ಮನೋಜ್ ಹತ್ರ ಮಾತಾಡ್ತಿರೋ ವ್ಯಕ್ತಿ ಹತ್ರ. ಹಾಗಿದ್ರೆ ಒಪ್ಪಂದ ಪಕ್ಕ ಅಲ್ವಾ ಮನೋಜ್ ಅವ್ರೆ? ಹಾ ಸರ್, ಪಕ್ಕ. ನಾನ್ ಬಯಸೋದು ಮುಂದೆ ಕೂಡ ನಮ್ಮ ಒಪ್ಪಂದ ಹೀಗೆ ಇರ್ಲಿ ಅಂತ. ಖಂಡಿತವಾಗ್ಲು ನೀನು ತುಂಬಾ ಒಳ್ಳೆ ವ್ಯಕ್ತಿ. ನಿನ್ನೆ ನನಗೆ ಊರಿಗೆ ದಾರಿ ತೋರಿಸ್ದೆ, ಮತ್ತೆ ನಿಮ್ ಮನೇಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟೆ. ಅಯ್ಯೋ ಅಣ್ಣ, ನಿನ್ನೆ ನಾನು ಕೂಡ ನಿಮ್ಗೆ ಊಟ ಕೊಟ್ಟಿದ್ದೆ, ಅದ್ ನೀವು ಮರ್ತಿಲ್ಲ ತಾನೇ? ಓಹೋ, ನೀವು? ನಾನ್ ಖಂಡಿತವಾಗ್ಲೂ ಮರ್ತಿಲ್ಲ. ನನ್ನ ಕಷ್ಟನ ಉಪಯೋಗಿಸ್ಕೊಂಡು ನನ್ನ ಹತ್ರ ಬೆಲೆ ಬಾಳೋ ಸೀರೆ ತಗೊಂಡೆ, ಮತ್ತೆ ನೀವು ಅರ್ಧ ಊಟ ಕೊಟ್ಟಿದ್ದು. ನೀವ್ ಇನ್ನೂ ಒಂದ್ ಸೀರೆ ಕೇಳಿದ್ರಲ್ವಾ, ತಗೊಳ್ಳಿದ್ನ. ಇದರಿಂದ ನನಗೇನು ಉಪಯೋಗ ಇಲ್ಲ. ನನ್ ಕಡೆಯಿಂದ ಉಡುಗೊರೆ ಅಂತ ಇಟ್ಕೊಳ್ಳಿ. ಮನೋಜ್ ಅವರೇ, ನಾನು ಹೊರಡ್ತೀನಿ. ಆದಷ್ಟು ಬೇಗ ಭೇಟಿಯಾಗೋಣ. ಅಲ್ಲ ಕೇಳಿ ಸರ್ ಇಲ್ಲಿ. ಸುರೇಶ್ ಮಾತನ್ನ ಅವನ್ ಅವಾಯ್ಡ್ ಮಾಡ್ತಾ ಅವನಲ್ಲಿಂದ ಹೊರಟು ಹೋಗ್ತಾನೆ. ಸುರೇಶನ್ಗೆ ಕೋಪ ಬರುತ್ತೆ ಮತ್ತೆ ಅವನು ಮನೋಜ್ಗೆ ಹೇಳ್ತಾನೆ, ಮನೋಜ್,
ನೀನ್ ಹೇಳಿದೆ ಕಷ್ಟಪಟ್ಟು ಆ ಬೆಟ್ಟ ಹತ್ತಿ ಫಲ ತಿಂದ್ಮೇಲೆ ನಿನಗೆ ಪ್ರತಿಫಲ ಸಿಕ್ತು ಅಂತ. ನಾನು ಕೂಡ ಹಾಗೆ ಮಾಡ್ದೆ. ನನಗೆ ಯಾಕೆ ಪ್ರತಿಫಲ ಸಿಕ್ಕಿಲ್ಲ? ಆದ್ರೆ ನಾನಾ ರೀತಿ ಯಾವಾಗ ಹೇಳ್ದೆ? ನನ್ನ ಹತ್ರ ಅಲ್ಲಪ್ಪ, ಆ ಜಮೀನ್ದಾರ್ ಹತ್ರ ಮಾತಾಡ್ತಿದ್ಯಲ್ಲ, ಅದು ಕೇಳಿಸ್ಕೊಂಡೆ. ನೀನಂತೂ ಅದ್ಭುತವಾದ ವ್ಯಕ್ತಿ ಸುರೇಶ್. ನಾನ್ ಹೇಳಿದ ಅರ್ಥ ಏನು ಅಂದ್ರೆ, ನಾನ್ ನಿಯತ್ತಿಂದ ಕಷ್ಟಪಟ್ಟು ಬೆಟ್ಟನ ಹತ್ತಿದೀನಿ ಅಂತ. ಮತ್ ನನ್ಗೆ ಇವತ್ತು ಏನೆಲ್ಲ ಸಿಕ್ಕಿದ್ಯೋ ಅದೆಲ್ಲ ನಾನು ಕಷ್ಟಪಟ್ಟಿರೋ ಪ್ರತಿಫಲ. ನೀನಂತೂ ಸಾಮಾನ್ಯವಾದ ಮುಟ್ಟಾಳಲ್ಲ ಬಿಡು. ಮತ್ತೆ ನನ್ನ ಮನೆ ಮುಂದೆ ಆ ಗಿಡ ಹಾಕೋದಕ್ಕೆ ದುಡ್ಡು ಕೂಡ ಕೊಟ್ಬಿಟ್ನಲ್ಲ ನಾನು. ಅಯ್ಯೋ ದೇವ್ರೇ, ಇಷ್ಟೊಂದು ನಷ್ಟನಾ? ಅಣ್ಣ, ಈಗಲೂ ಕೂಡ ನೀನ್ ದುಡ್ಡಿನ ಬಗ್ಗೆನೇ ಮಾತಾಡ್ತಿದೀಯಲ್ಲ. ಆದ್ರೆ ದುರಾಸೆ ಪಟ್ಟಿ ತೆಗೆದ್ಬಿಟ್ಟು ನೋಡಿದ್ರೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಆದ್ರೆ ಆ ಗಿಡ ನಿನ್ನ ಅಂಗಳದಲ್ಲಿ ಒಣಗೋಗ್ಬಿಡುತ್ತೆ. ಹೋಗಿ ಹೋಗಿ ಅಷ್ಟು ದೊಡ್ಡ ಮರನ ಸುಮ್ನೆ ಕಡ್ದು ಬಿಟ್ಟಿಯಲ್ಲ. ನೀನ್ ಸುಮ್ನೆ ಇರೋ, ನಿನ್ಗೇನು ಗೊತ್ತಿಲ್ಲ. ಸುರೇಶ್ ಕೋಪ ಮಾಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಮೀನು ಎಲ್ಲಿದ್ಯಮ್ಮ ಮೀನು? ಆಗ ಸುರೇಶ್ಗೆ ಒಂದ್ ಟೇಬಲ್ ಅಲ್ಲಿ ಒಂದ್ ಪತ್ರ ಇರೋದನ್ನ ನೋಡ್ತಾನೆ. ಸುರೇಶ್ ಅದನ್ನ ಓದ್ತಾನೆ. ನಾನು ಮೀನು, ನಿಮ್ಮ ದುರಾಸೆ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಮೊದ್ಲು ಮಕ್ಳಿಗೆ ಹೇಳಿದ್ರಿ ಮಾವನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ಕೂಲ್ಗೆ ಹೋಗಿ ಅಂತ, ಯಾಕಂದ್ರೆ ಅವ್ರ ಭಾರ ನಿಮ್ ಮೇಲೆ ಬೀಳ್ದೇ ಇರ್ಲಿ ಅಂತ. ಈಗ ನೋಡಿದ್ರೆ ನೀವು ನನ್ನ ಖರ್ಚುಗಳನ್ನ ಕೂಡ ನಿಭಾಯಿಸಕ್ ಆಗ್ತಾ ಇಲ್ಲ. ನಾನ್ ನನ್ ತವ್ರ ಮನೆಗೆ ಹೋಗ್ತಾ ಇದ್ದೀನಿ, ಮತ್ ಯಾವತ್ತೂ ಕೂಡ ವಾಪಸ್ ಬರಲ್ಲ. ಹೀಗೆ ದುಡ್ಡನ್ನ ಉಳಿಸ್ತಾ ಹೋಗಿ ಮತ್ತೆ ಈ ಬಳೆಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀನಿ. ಇದಕ್ಕಾಗಿರೋ 1,000 ರೂಪಾಯಿ ನಮ್ಮ ಅಣ್ಣನ ಹತ್ರ ಕಳಿಸ್ಕೊಡ್ತೀನಿ. ನಾನ್ ಹೋಗ್ತೀನಿ. ಇದೇನಾಗೋಯ್ತು? ಇದನ್ನ ನೋಡಿ ಸುರೇಶ್ ದಿಗ್ಭ್ರಮೆ ಆಗ್ತಾನೆ. ಅವನಿಗೆ ಮನವರಿಕೆ ಆಯ್ತು. ಹಣನ ಯಾರಿಗೋಸ್ಕರ ದುಡಿತೀವೋ ಅವರೇ ನನ್ ಜೊತೆ ಇಲ್ಲ. ಸುರೇಶ್ ಇದಾದ್ಮೇಲೆ ಅವನ್ ಜೀವನದಲ್ಲಿ ತುಂಬಾನೇ ಬದಲಾವಣೆ ತಂದ. ಅವನ್ಗೆ ಈ ವಿಷಯ ಚೆನ್ನಾಗಿ ಅರ್ಥ ಆಯ್ತು. ತುಂಬಾ ಸ್ವಾದಿಷ್ಟವಾಗಿ ಆ ಹಣ್ಣಿತ್ತು ಅಂತ. ಆ ಹಣ್ಣನ್ನ ಅವತ್ತು ತುಂಬಾನೇ ಕಷ್ಟಪಟ್ಟು ಹೋಗಿ ತಿಂದ ಅಂತ. ಅವನು ಕಷ್ಟಪಟ್ಟಿದ್ದಕ್ಕೆ ಆ ಹಣ್ಣು ಅವನ್ಗೆ ತುಂಬಾನೇ ರುಚಿ ಅನ್ಸುತ್ತೆ.